ನಾದದಲ್ಲಿ ತ್ರೈಮೂರ್ತಿಗಳು ಹೀಗೆ ನಮ್ಮ ನಮ್ಮ ಮೊದಲನೇದಾಗಿ ಸಂಬೋಧಿಸಿದ್ದು. ಮೂರು ಮೂರ್ತಿಗಳಾದ ನಾವು ಅಮ್ಮನ ದೃಷ್ಟಿಯಲ್ಲಿ ಮೇಲು ಕೀಳು ಅಂತ ನನಗೆ ಅನ್ನಿಸಿರಲಿಲ್ಲ. ಅಥವಾ ಹುಟ್ಟಿದ ಆರಭ್ಯ ನಾವು ಮೂವರು ನೀರಿನಲ್ಲಿ ತೊಳಲಾಡುತ್ತಿರುವಾಗ ನಮ್ಮಲ್ಲಿ ಯಾವ ಭೇದವೂ ಕಾಣಲಿಲ್ಲ, ಆ ಭಾವವು ಹುಟ್ಟಿಕೊಳ್ಳಿಲ್ಲ. ಆದ್ರೆ ಈಗ ಅಮ್ಮ ನಮಗೆ ಬೇಕಾದ್ದನ್ನು ಕೊಟ್ಟು ಅಂತರ್ಧಾನಲಾದ ಬಳಿಕ ನಮ್ಮ ಇರುವರಿಗಿಂತ ನಿನ್ನಲ್ಲಿ ಇರುವುದು ಹೆಚ್ಚು ನಿನಗೆ ಅನ್ನಿಸುವುದಕ್ಕೆ ಆರಂಭವಾಗಿದೆ. ಹೌದು, ಆಶ್ಚರ್ಯವೇ ಹೌದು. ಅದು ಹೇಗೆ ನಿನ್ನದು ದೊಡ್ಡ ಹೆಚ್ಚಾಗುತ್ತದೆ, ನಿನ್ನ ಕಾರ್ಯ ದೊಡ್ಡದಾಗುತ್ತದೆ, ಘನವಾಗುತ್ತದೆ ಹೇಳು. ಯೋಗ್ಯತೆಯ ಬಗ್ಗೆ ಆ ಯೋಗ್ಯತೆ ಮೂವರಲ್ಲಿ ಸಮಾನವಾಗಿ ಕೊಡಬೇಕಾದ್ದು ಕೊಟ್ಟಿರುವುದು ನನಗೆ ಕಾಣುತ್ತದೆ. ಹಾಗಾಗಿ ನಾವು ಮೇಲು ಕೀಳೆಂಬ ಭಾವವನ್ನು ಬಿಟ್ಟು ಸಮಾನತೆಯಿಂದಿರುವುದು ಒಳ್ಳೆಯದು. ಆ ಜಗಳವನ್ನು ಬಿಟ್ಟು ಅಮ್ಮ ಕೊಟ್ಟ ಕಾರ್ಯದಲ್ಲಿ ಮುಂದುವರಿಯುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೀನು ಒಪ್ಪಿಕೊಳ್ಳುವುದಿಲ್ಲ. ಹರ, ನಿನ್ನ ಅಭಿಪ್ರಾಯ ಇಲ್ಲ. ನಿನ್ನ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಲ್ಲ? ನಿನಗೆ ಓರ್ವನಿಗೆ ಉದ್ಯೋಗವನ್ನು ಕೊಟ್ಟಿದ್ದಾಳೆ ಎನ್ನುವ ಮಾತ್ರಕ್ಕೆ ನಮಗೆ ಉದ್ಯೋಗವನ್ನು ಕೊಡಲಿಲ್ಲವೆಂದೇನು ಅರ್ಥವಲ್ಲ ತಾನೆ. ಕೊಟ್ಟಿದ್ದಾಳೆ. ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರೆಗೂ ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಅಷ್ಟು ಮಾತ್ರವಲ್ಲದೆ ನೋಡುವ ಎರಡು ಕಣ್ಣುಗಳಲ್ಲದೆ ಹಣೆಯಲ್ಲಿ ಹೆಚ್ಚಿನದಾದಂತಹ ಅಕ್ಷಿಯನ್ನು ನಾನು ಹೊಂದಿದ್ದೇನೆ. ಅದರ ಒಳಗೆ ಕಿಚ್ಚು ಇದೆ. ಅದು ಯಾಕೆ ಗೊತ್ತಾಯ್ತು? ನೀನು ಸೃಷ್ಟಿಸಿದ ಜೀವರಾಶಿಗಳಲ್ಲಿ ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಕ್ಷಣವೇಲವನ್ನು ಸೃಷ್ಟಿಸಿರುವಂತಹ ಶಕ್ತಿ ನನ್ನಲ್ಲಿದೆ. ಅಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಇನ್ನು ಒಂದು ವಿಧದಿಂದ ನಾನು ನಿನಗಿಂತ ದೊಡ್ಡವೆಂದೆನಿಸಿಕೊಳ್ಳಬಹುದು. ಹೇಗೆ? ಅಮ್ಮ ಕರೆದಲ್ಲ ಈಶ ಎನ್ನುವ ಹಾಗೆ. ಈಶ ಎನ್ನುವ ಪದದ ಅರ್ಥ ಏನು ಬಲ್ಲೆಯ? ಯಜಮಾನ. ಆದ್ದರಿಂದ ಹೇಳುತ್ತೇನೆ ಕೇಳು. ನೀನು ಎಷ್ಟು ದೊಡ್ಡವನೇ ಆದರೂ, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ನೀನು ಸೃಷ್ಟಿ ಮಾಡಿದ್ದನ್ನು ನಾನು ಸುಟ್ಟು ಹಾಕ್ತೇನೆ, ನಾಶ ಮಾಡ್ತೇನೆ ಅಂತ ಹೇಳುತ್ತಾಯಿ. ಈಗ ಕರ್ತವ್ಯಗಳಲ್ಲಿ ಮೊದಲುಗೊಳ್ಳುವುದು ಎಲ್ಲಿಂದ? ಅದು ಬ್ರಹ್ಮನಿಂದ ತೊಡಗಿಕೊಳ್ಳಬೇಕು. ನಾನು ಸೃಷ್ಟಿ ಮಾಡಬೇಕು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಯೋಗ್ಯತೆ ನನಗಿದೆ. ಹಾಗಾದ್ರೆ ಸೃಷ್ಟಿ ಮಾಡಿದ ನಂತರ ಆ ಜೀವಿಗಳನ್ನು ಪಾಲಿಸುವವನು ನೀನಾಗಿದ್ದಿ ವಿಷ್ಣು, ಆ ನಂತರ ಲಯಗೊಳಿಸುವವನು ಹರ. ಹಾಗಾದ್ರೆ ನಿನ್ನ ಕೆಲಸ ಕೊನೆಯದಾಗಿದೆ. ಹಾಗಿರುವಾಗ ಮೊದಲು ಯಾರು ಸೃಷ್ಟಿ ಮಾಡ್ತಾನೋ ಮೊದಲು ಕರ್ತವ್ಯ ನನ್ನದಲ್ಲಿ. ನಾನು ಮಾಡುವಂತಹ ಕಾರ್ಯವೇ ಘಳವಾದುದು. ಸೃಷ್ಟಿಸುವ ಕಾರ್ಯವೇ ಘನ, ಹೌದು, ಲಯದ ಕಾರ್ಯವೇ ಹೆಚ್ಚಿನದು ಎಂಬ ನಿಮ್ಮಿರುವರ ವಾದವು ಯಾವ ಆಧಾರವನ್ನು ಹೊಂದಿದ್ದಲ್ಲ. ಹೇಗೆ ಅಲ್ಲ? ಕ್ಷಣದ್ದಾದಂತಹ ನಿನ್ನ ಸೃಷ್ಟಿಯು ಕ್ಷಣ ಮಾತ್ರದ್ದಾದಂತಹ ಅವನ ಲಯವು ಅದು ಹೇಗೆ ದೊಡ್ಡದಾಗುವುದಕ್ಕೆ ಸಾಧ್ಯ? ನೀನು ಯೋಚನೆ ಮಾಡು. ಬ್ರಹ್ಮ, ನೀನು ಸೃಷ್ಟಿಸಿದಿ ಅಂತಾದ್ರೆ ಆ ಜೀವಿ ಜೀವನದಲ್ಲಿ ಸಾಧಿಸುವುದು ಹಲವಿರುತ್ತೆ. ಬದಲಾಗಿ ಅದಕ್ಕೆ ಬೇಕಾದಂತಹ ಪಾಲನೆಯೋ ಪೋಷಣೆಯೋ ಒದಗದೆ ಹೋದ್ರೆ ಅದು ಕೆಟ್ಟು ಹೋಗುತ್ತದೆ, ಕೊಳೆತು ನಾಶವಾಗುತ್ತದೆ.
ಅದರ ಬದಲಾಗಿ ಆಯಾ ಕಾಲಕ್ಕೆ ಬೇಕಾದಂತಹ ಆಹಾರವನ್ನು, ಆರೋಗ್ಯವನ್ನು, ಆಚಾರ್ಯವನ್ನು, ಆಹಾರ್ಯವನ್ನು ಒದಗಿಸಿಕೊಡುವ ಮೂಲಕವಾಗಿ ಆ ಜೀವನದಲ್ಲಿ ಮುಂದುವರಿಯುವಂತೆ ನೋಡಿಕೊಳ್ಳುವುದು ಪಾಲನಾಕರ್ತೃವಾದಂತಹ ನಾನು. ಜೀವಿ ಹೇಗೆ ಸೃಷ್ಟಿಯಾಗುತ್ತದೆ, ಹೇಗೆ ಲಯವಾಗುತ್ತದೆ ಅನ್ನುವುದು ಮುಖ್ಯವಲ್ಲ, ಜೀವನದ ಪಥದಲ್ಲಿ ಅದು ಸಾಧಿಸಿದ್ದೇನು ಅನ್ನುವುದು ಮುಖ್ಯವಾಗುತ್ತದೆ. ಜೊತೆಯಲ್ಲಿ ನಿನ್ನದಾದಂತಹ ಸೃಷ್ಟಿ ನನ್ನದಾದಂತಹ ಪಾಲನೆಯನ್ನು, ಅವನದ್ದಾದಂತಹ ಲಯವನ್ನು ನಿಯಂತ್ರಿಸಲಾರದು. ನಿನಗೆ ಅಧಿಕಾರವಿಲ್ಲ, ಆ ಸ್ವಾತಂತ್ರ್ಯವೂ ಇಲ್ಲ. ಅವನದ್ದಾದಂತಹ ಲಯವೂ ಅಷ್ಟೇ ನಮ್ಮಿರುವರ ಕಾರ್ಯವನ್ನು ನಿಯಂತ್ರಿಸುವಂತಹ ಯೋಗ್ಯತೆಯನ್ನು ಹೊಂದಿದ್ದಿಲ್ಲ. ಆದರೆ ನನ್ನದಾದಂತಹ ಪಾಲನಾ ಕಾರ್ಯದ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡು. ಏನು ದೀರ್ಘವಾದಂತಹ ಜೀವನದಲ್ಲಿ ಆತ ಹಲವು ಸಾಧನೆಗಳನ್ನು ಸಾಧಿಸಿಕೊಂಡವಲ್ಲ. ಆ ಜೀವಿಯು ತನ್ನದಾದಂತಹ ಸಾಧನೆಯಿಂದ ಚಿರಂಜೀವಿತ್ಯವನ್ನು, ಇಚ್ಛಾಮರಣವನ್ನು ಹೊಂದಿತು ಅಂತಾದ್ರೆ ಮೃತ್ಯುವನ್ನು ಅಥವಾ ಲಯ ಕಾರ್ಯವನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳಬಲ್ಲುದು. ಜೊತೆಯಲ್ಲಿಯೇ ಆತನ ಲಯವಾದ ಬಳಿಕ ಮೋಕ್ಷವನ್ನು ಹೊಂದಿತು ಅಂತಾದ್ರೆ ಪುನರ್ಜನ್ಮದಿಂದಲೂ ವಿಮುಕ್ತನಾಗಬಲ್ಲುದು. ಏನದರ ಅರ್ಥ? ಪಾಲನಾ ಕರ್ತವ್ಯದ ಅವಧಿಯಲ್ಲಿ ಅಥವಾ ಪಾಲನೆಯ ಅವಧಿಯಲ್ಲಿ ನಿಮ್ಮದಾದಂತಹ ಲಯ ಸೃಷ್ಟಿಯನ್ನು ನಿಯಂತ್ರಿಸುವಂತಹ ಯೋಗ್ಯತೆ ಬದುಕಿಗಿದೆ, ಪಾಲನಾಕರ್ತವಾದಂತಹ ನನ್ನ ಕಾರ್ಯಕ್ಕಿದೆ. ಹಾಗಾಗಿ ಪಾಲನಾಕರ್ತವಾದಂತಹ ನಾನೇ ಹಿರಿಯನಲ್ವೇ. ಮೊದಲನೆಯದಾಗಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ, ನಾನಿಲ್ಲಿ ಸರಿ ಅಂತ ಹರಿ ನೀನೆಂದ ವಚನವು ಸರಿ ಸರಿ. ಹೇಗೆ? ಬ್ರಹ್ಮನು ಸೃಷ್ಟಿಯ ಕಾರ್ಯವು, ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಆದ್ರೆ ನಿನ್ನೆ ಕೆಲಸ ಹಾಗಲ್ಲ, ಸುದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ನೀನೇ ದೊಡ್ಡವ, ನಿನ್ನ ಕೆಲಸವೇ ಉತ್ತಮವಾದದ್ದೆನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಹಾಗಾಗಿ ತೀರ್ಮಾನವೊಂದನ್ನು ನಾನೇ ತೆಗೆದುಕೊಂಡಿದ್ದೇನೆ. ಲೋಕ ಮುಖದಲ್ಲಿ ಮುಂದಕ್ಕೆ ಹರಿಹರನಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕಾದರೆ ನಾನು ನಿನ್ನಲ್ಲಿ ಐಕ್ಯಗೊಳ್ಳುವೆ. ಕಾಲ ಬಂದಾಗ ಪ್ರಕಟಗೊಳ್ಳುವೆ. ಪ್ರಯೋಜನ ಇಲ್ಲ. ಹಾಗಾಗಿ ನಿನ್ನೊಳಗೆ ಸೇರಿಕೊಂಡ ಹರ ನೀವಿಬ್ಬರು ಒಂದಾಗಿದ್ದೀರಿ. ಭೀತಿಗೊಳ್ಳುವುದು ಈ ಬ್ರಹ್ಮನಲ್ಲ. ಜೊತೆಯಲ್ಲೇ ಬನ್ನಿ, ಇಬ್ಬರು ಬನ್ನಿ, ಯುದ್ಧ ಮಾಡುವ.
ಯುದ್ಧದ ಮೂಲಕ ಹಿರಿಯವ ನಾನೇ ಅನ್ನುವುದನ್ನು ತೋರಿಸಿಕೊಡ್ತೇನೆ. ತಡೆ ತಡೆ ಬ್ರಹ್ಮ, ಏನು? ಯಾವಾಗ ಮಾತಿನಲ್ಲಿ ಗೆಲ್ಲುವುದಕ್ಕಾಗುವುದಿಲ್ಲೋ ಅಲ್ಲಿ ಹೊಡೆದಾಟಕ್ಕೆ ಮುಂದಾಗುವುದು ಅಂತ ಅನ್ನುವುದು ನಿಜವಾಗಿ ಮೂರ್ಖತನ. ನಾನು ತೋರಿಸಿಕೊಡ್ತೇನೆ. ಮೂರ್ಖ ಹಾಗೆಲ್ಲ ಮತ್ತೆ ಹಿರಿಯವ ಗೆಲ್ಲುತ್ತೇನೆ ಅನ್ನುವ ಬ್ರಹ್ಮ. ಆ ವಾದದಿಂದ ಏನು ಪ್ರಯೋಜನವಿಲ್ಲ. ಹ್ಮ್. ಬದಲಾಗಿ ಶೋಧ ಕಾರ್ಯಕ್ಕೆ ನಾವು ಇಳಿಯಬೇಕಾಗಿದೆ. ಶೋಧನೆ ಹೌದಪ್ಪ. ಹೇಗೆ? ಅಮ್ಮ ಒಂದು ಮಾತನ್ನಾಡಿದ್ದಾಳೆ. ಹಾ. 3 ಮೂರ್ತಿಗಳ ಗರ್ಭದಲ್ಲಿ ಹೋದ ಕಲ್ಪದ ಸುವಸ್ತುಗಳನ್ನು ಇರಿಸಿದ್ದೇನೆ. ಹೌದು. ಯಾರ ಉದರದಲ್ಲಿ ಹೆಚ್ಚುಂಟು ಅವನನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ಳೋಣ. ಆಹಾ. ಒಮ್ಮೆ ಹೋಗಿ ನೋಡಿ ಬಾ. ಯಾರು ನಿನ್ನ ಉದರದಲ್ಲಿ ನಾನು ಹೋಗುದು? ಹೌದು. ಆಹಾ, ನೀನು ದೊಡ್ಡ ಜನಾರ್ದನಂತ ಭಾವಿಸಿಕೊಂಡಿದ್ಯಾ? ನೀನು ಮೊದಲು ನನ್ನ ಉದರದಲ್ಲಿ ಹೋಗಬೇಕು. ಹೋಗಿ ಶೋಧನೆ ಮಾಡಿ ಬರಬೇಕು. ಆಮೇಲೆ ನೀನು ಹೋಗು. ಖಂಡಿತ. ನಾನು ಸಮಾನತೆಯನ್ನು ಪ್ರತಿಪಾದಿಸಿದವ. ಯಾರು ಮೊದಲಾದ್ರೂ ನನಗೆ ಒಂದೇ. ಹೌದಾ? ಇದೋ ಬಾಯಿದೆ. ಅಹಂಕಾರ ಇದೆ. ಕಷ್ಟಪಡಬೇಕು, ಕಣ್ಣೀರು ಸುರಿಸಬೇಕು, ಆಮೇಲೆ ಬ್ರಹ್ಮನ ಬಳಿಗೆ ಬಂದು ಬೇಡಿಕೊಳ್ಳಬೇಕು. ಬ್ರಹ್ಮ ನೀನೇ ದೊಡ್ಡವ, ನನ್ನನ್ನು ರಕ್ಷಣೆ ಮಾಡು ಅನ್ನುವ ಹಾಗೆ ಕಷ್ಟ ಬರ್ಬೇಕಲ್ವ? ಏನು ಮಾಡೋಣ? ಸರಿ ಸರಿ, ಹೊರಗೆ ಬರಬಾರದು ಇವನು. ಅದಕ್ಕಾಗಿ ನನ್ನಲ್ಲಿರುವಂತಹ 9 ದ್ವಾರಗಳನ್ನು ಬಂಧಿಸುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ಯಾಕೆ? ನಾನು ಬದುಕಬೇಕಲ್ವ, ಉಸಿರಾಡಬೇಕು. ಹಾಗಾಗಿ 8 ದ್ವಾರಗಳನ್ನು ಬಂಧಿಸುತ್ತಾ ಕೆಳಗಿನ ಅಧೋ ದ್ವಾರವನ್ನು ತೆರೆದಿಡುತ್ತೇನೆ. ಏನಾಗ್ತದೆ ಮುಂದೆ ನೋಡಿ. ಉದರವನ್ನು ಸೇರಿದವನಿದ್ದೇನೆ. ಎಲ್ಲವನ್ನು ಶೋಧಿಸಿದ್ದಾಯಿತು. ಅಬ್ಬಬ್ಬ ಏನುಂಟು ಏನಿಲ್ಲ ಇವನ ಗರ್ಭದಲ್ಲಿ, ಅದೆಲ್ಲವನ್ನು ಅವನಿಗೆ ಹೇಳಬೇಕು. ಬಂದ ದಾರಿಯಲ್ಲೇ ಹಿಂದಿರುಗುವುದಕ್ಕೆ ಮುಂದಾದರೆ ಆ ದಾರಿಯನ್ನು ಅವನು ಮುಚ್ಚಿದ್ದಾನೆ. ಸುತ್ತಲಿನ ದ್ವಾರಗಳನ್ನು ಬಂಧಿಸಿದ್ದಾನೆ. ಓಹೋ, ಅರ್ಥವಾಯಿತು. ದ್ವಾರಗಳನ್ನು ಬಂಧಿಸಿ ಅಧೋದ್ವಾರದಲ್ಲಿ ಒಂದನ್ನು ಬಿಟ್ಟಿದ್ದಾನೆ. 9 ದ್ವಾರಗಳನ್ನು ಬಂಧಿಸುವಂತಹ ಶಕ್ತಿ ಇವನಿಗಿಲ್ಲ. ಅದೋ ದ್ವಾರದ ಮುಖಾಂತರ ಹೊರ ಹೋಗಿ ಆ ದ್ವಾರದ ಮಹತ್ವವನ್ನು ಕಂಡದ್ದನ್ನು ಅಲ್ಲೇ ತಿಳಿಸೋಣವಂತೆ ನಡೆಯುತ್ತೇನೆ. ಬೇಗ ಬಂದೆ ವಿಷ್ಣು, ಎಲ್ಲವನ್ನು ನೋಡಿಯೇ ಬಂದಿದ್ದೀನಿ. ಹೌದಾ? ಅಬ್ಬಬ್ಬ ಏನುಂಟು ಏನಿಲ್ಲ. 7 ಲೋಕಗಳು ಒಡಕವಾಗಿವೆ. ಏನು ಜೀವ ಸಂಕುಲವನ್ನು ನೀನು ಸೃಷ್ಟಿ ಮಾಡಬೇಕು. ಅದಕ್ಕೆ ಅಗತ್ಯವಿರುವ ಎಲ್ಲವೂ ನಿನ್ನ ಉದರದಲ್ಲಿ ಇವೆ. ಆದರೆ ಎಲ್ಲವೂ ಸತ್ವಹೀನವಾಗಿ ಅವ್ಯಕ್ತವಾಗಿವೆ ಹೊರತು ಚೈತನ್ಯವನ್ನು ಹೊಂದಿಲ್ಲ. ಜಡತ್ವವನ್ನು ಹೊಂದಿಕೊಂಡಿದೆ. ಹೌದಪ್ಪ. ಇನ್ನು ಸೃಷ್ಟಿ ಮಾಡಬೇಕಲ್ಲ ನಾನು. ಸೃಷ್ಟಿ ಮಾಡಿದರೂ ಅವುಗಳಿಗೆ ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ಶಕ್ತನಲ್ಲ ನೋಡೋಣ ಎನ್ನುವಂತಹ ತೀರ್ಮಾನಕ್ಕೆ ನಾನು ಬಂದವನಿದ್ದೇನೆ. ಚೈತನ್ಯ ಪೂರ್ಣನಲ್ಲದೆ ಹೋದರು ನಿನ್ನ ಗರ್ಭದಲ್ಲಿ ವಿಶೇಷ ಉಂಟು ಬ್ರಹ್ಮ. ಏನದು? ನವರತ್ನ ಖಚಿತವಾಗಿದೆ ಗರ್ಭ. ಬಂಗಾರ ವರ್ಣದಿಂದ ಶೋಭಿಸುತ್ತಾ ಇದೆ. ನನ್ನ ಹೊಟ್ಟೆಯಲ್ಲಿ ಚಿನ್ನ. ಹೌದಪ್ಪ. ಒಳ್ಳೆದಾಯ್ತು. ಹಾಗಾಗಿ ನೀನು ಹಿರಣ್ಯ ಗರ್ಭ ಹೆಸರಿಟ್ಟದ್ದ ಎಂಬ ತೀರ್ಮಾನ. ಹೌದಾ? ಹಾಗೆ ನಿನಗೊಂದು ಹೆಸರಿಡ್ತೇನೆ. ಹೇಗೆ? ಇಲ್ಲಿಗೆ ಬರುವುದಕ್ಕೆ ಸುಲಭ ಆಯ್ತಲ್ಲ ನಿನಗೆ ದಾರಿ. ಹೌದಾ? ಅಧೋದ್ವಾರದಿಂದ ಹೊರಗೆ ಬಂದೆ. ಆದ್ದರಿಂದ ಇನ್ನು ಮುಂದೆ ನೀನು ಅಧೋಕ್ಷಜ. ಅಧೋಕ್ಷಜನೆಂದು ಕರೆಯುವ ಭಕ್ತರಿಗೆ ವರಪ್ರದಾಯಕನಾಗುತ್ತೇನೆ. ಯಾವುದನ್ನು ಹೊಟ್ಟೆಯಲ್ಲೋ ತನ್ನ ದೇಹದಲ್ಲೋ ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲೋ ಅದು ಅಧೋದ್ವಾರದ ಮುಖಾಂತರ ಹೊರ ಪ್ರಪಂಚವನ್ನು ಕಾಣಿಸಲೇಬೇಕಾಗುತ್ತದೆ. ಬೇಡವಾದದ್ದು
ಈ ಹರಿಯನ್ನು ಉದರದಲ್ಲಿ ಭರಿಸುವಂತಹ ಸಾಮರ್ಥ್ಯ ಬ್ರಹ್ಮನಿಗಿಲ್ಲ, ಅಗತ್ಯ ಇಲ್ಲ ನನಗೆ. ಆ ತೀರ್ಮಾನ ನನ್ನದ್ದು. ಹಾಗಾಗಿ ನಾನೇನು ಅನ್ನುವುದನ್ನು ನೀನು ಕಾಣಬೇಕು. ಹೌದೌದು ಅಲ್ವಾ? ಹೀಗೆ ಬಾಯ್ತೇನೆ. ಬ್ರಹ್ಮದೇವ ಎನ್ನುವಂತ ಅಹಂಕಾರದಿಂದಲೇ ನನ್ನ ಉದರವನ್ನು ಸೇರಿಕೊಂಡವನಿದ್ದಾನೆ. ಅಹಂಕಾರ ಅಳಿಯಬೇಕು ಅಂತಾದ್ರೆ ಅವನನ್ನು ತಿಳಿಯಬೇಕು. ಅದಕ್ಕಾಗಿ ಕೆಲ ಕಾಲ ಅಲ್ಲಿಯೇ ಉಳಿಯಬೇಕು. ನವ ದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ನಾನೇನು ಅನ್ನುವುದನ್ನು ಪೂರ್ಣವಾಗಿ ಆತ ತಿಳಿದುಕೊಂಡ ಅಂತಾದ್ರೆ ಪ್ರಪಂಚವನ್ನು ಮುನ್ನಡೆಸುವಲ್ಲಿ ನನಗೆ ಬಹಳ ಸುಲಭವಾಗುತ್ತದೆ. ಹೊರ ಬರುವುದು ಹೇಗೆ? ಆದಿಮಾಯ ತೀರ್ಮಾನಕ್ಕೆ ಕಾಯೋಣವಂತೆ ನಿರೀಕ್ಷೆಯಲ್ಲಿರ್ತೇನೆ. ಗರ್ವದಿಂದಲೇ ಹರಿಯ ಉದರವನ್ನು ಪ್ರವೇಶ ಮಾಡಿ 14 ಲೋಕಗಳನ್ನು ಒಳಗೊಂಡಿದೆ ಹರಿಯ ಉದರ. ಹಾಗೆ ಸಕಲ ಜೀವರಾಶಿಗಳು ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ಆ ಕಡೆ ಈ ಕಡೆ ಓಡಾಡುತ್ತಾ ಇದೆ. ಚೈತನ್ಯ ಸ್ವರೂಪಿಗಳಾಗಿವೆ ಅಲ್ಲ. ನನ್ನ ಉದರದಲ್ಲಿದ್ದದ್ದು ಜಡತ್ವ ಹೊಂದಿದೆ. ಹಾಗಾದ್ರೆ ಇವನ ಉದರದಲ್ಲಿ ಜೀವ ತುಂಬಿಕೊಂಡಿದೆ ಎಂದಾದ್ರೆ ಅದ್ಭುತವೇ ಕಾಣುತ್ತಾ ಇದೆ, ಆಶ್ಚರ್ಯ ಕಾಣುತ್ತಾ ಇದ್ದೇನೆ. ನಾನು ಏನೂ ಅಲ್ಲ ಅನ್ನುವ ಹಾಗೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಉದರದಲ್ಲಿ ಹರಿ ಮಾತ್ರ ಇಲ್ಲ. ಹರ ಇದ್ದಾನೆ, ಬ್ರಹ್ಮ ಇದ್ದಾನೆ. ಅವನ ಉದರದಲ್ಲಿಯೂ ಹಾಗೆ ಹರ ಇದ್ದಾನೆ, ಬ್ರಹ್ಮ ಇದ್ದಾನೆ, ಹರಿ ಇಲ್ಲ. ಹರಿ ಇವನೊಬ್ಬನೇ ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಸರಿ, ನಾನು ಏನೂ ಅಲ್ಲ, ನನ್ನ ಅಹಂಕಾರ ಎಲ್ಲ ಇಳಿದು ಹೋಯಿತು. ಈ ವಿಚಾರವನ್ನು ಹರಿಗೆ ಹೇಳಬೇಕನ್ನುವ ಹಾಗೆ ಮೇಲೆ ಹೋದ್ರೆ ದಾರಿ ಕಾಣಲಾಗಿದೆ. ಕೆಳಗೆ ಬಂದ್ರೆ ಅಪ್ಪಪ್ಪ ನವ ದ್ವಾರಗಳನ್ನು ಬಂಧಿಸ್ತಾ ಜೀವಿಸ್ತಾನಂತಾದ್ರೆ ಸರ್ವ ವ್ಯಾಪಕನೋ ಸರ್ವಶಕ್ತನೋ ಎನಿಸಿಕೊಂಡಿದ್ದಾನೆ. ಹಾಗೆ ರೇಣು ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ನೆಲೆಸಿರುವವನು ಹರಿ ಒಬ್ಬನೇ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುವವನು ಹರಿ ಒಬ್ಬನೇ. ಹಾಗಾದ್ರೆ ನಾನು ಹೇಗೆ ಹೋಗುದು ಹೊರಗೆ? ನನಗೆ ದಾರಿ ತೋರಿಸುವವರು ಯಾರಿದ್ದಾರೆ? ಅಮ್ಮನಲ್ಲದೆ ಬೇರೆ ಯಾರು ಗತಿ ಇಲ್ಲ. ಅಮ್ಮ ಓ ಜಗದಾದಿ ಮಾಯ ವಟಪತ್ರದಲ್ಲಿ ಕಾಮಲಗಿರನು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯುಳಗೆ ಹರ ಮೊದಲ ಐಕ್ಯನಿದ್ದಾನೆ, ವಿಧಾತನು ಉದರ ಸೇರಿದವನಿದ್ದಾನೆ. ಮೂರು ಮೂರ್ತಿಗಳ ತ್ರಿಕರಣಗಳು ತ್ರಿಗುಣಗಳು ನನ್ನಲ್ಲೇ ಸೇರಿಕೊಂಡ ಕಾರಣ ಒಂದು ರೀತಿಯ ಜಡತ್ವ ಮರೆ ಮಾಡಿ ಆಲಸ್ಯ ಹೋಗಬೇಕು ಅಂತಾದ್ರೆ ನಿದ್ರೆ ಮಾಡಬೇಕು. ಆ ಯೋಚನೆ ಬಂದದ್ದೇ ತಡ. ಅಮ್ಮನ ವರಪ್ರಸಾದವೇ ಇರಬೇಕು, ಆಲದೆಲೆ ಎಂದು ತೇಲಿ ಬರುತ್ತಾ ಇದೆ. ಆ ಪುಟ್ಟ ವಟಪತ್ರದ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿದ್ದೇನೆ. ಜಾಗ ಸಾಲುತ್ತಿದೆ. ಎಡಗಾಲನ್ನು ಎಳೆದು ಬಾಯಲ್ಲಿರಿಸಿ ಬಾಲ ಮುಕುಂದಾಕೃತಿಯಿಂದ ನಿದ್ರಾವಶನಾಗುತ್ತೇನೆ. ನೋಡೋಣ. ಸರಸ ಜದ ಮೇಲೆ ಕಾಲಿರದೆ ಪದ್ಮಾಸನವ ಹರದಿಂದ ಬಲಿದುಕೊಳ್ಳಿರುವುದ ನಾಲ್ಕು ನೋಡೆ ಮೆರೆದ ನಾಲ್ಮಗದಿಂದ ಇರ
ಹರಿಯ ಪದಯುಗಳು ಸ್ಮರಿಸೆ ಭಕ್ತಿಯೊಳಗಿರುವುದು ಅಮೃತ ವರ್ಷಿಣಿ ಜಗನ್ಮಾತೆ ತೋರಿಸಿದ ದಾರಿಯಲ್ಲಿ ಮುಂದೆ ಬಂದೆ. ಕಮಲದ ಮೇಲೆ ಪದ್ಮಾಸನವನ್ನು ಬಲಿದು ಕುಳಿತುಕೊಂಡಿದ್ದ. ಹಾಗೆ ನಾಲ್ಕು ಕಡೆಗಳನ್ನು ನೋಡಿದ್ರೆ ನಾಲ್ಕು ಮುಖಗಳು ಕಂಗೊಳಿಸ್ತಾ ಇವೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನಾದೆ. ಸಂತೋಷವಾಗುತ್ತಾ ಇದೆ, ಜಗನ್ಮಾತೆಯ ಅನುಗ್ರಹವೇ ಸರಿ. ಹಾಗಾದ್ರೆ ನನ್ನ ಕಷ್ಟದ ವಿಚಾರವನ್ನು ಅಲ್ಲಿಗೆ ಹೇಳೋಣ ಅಂತ ನೋಡಿದ್ರೆ ಗಾಢ ನಿದ್ರೆಯಲ್ಲಿದ್ದಾನೆ. ನಿದ್ರೆಯಿಂದ ಎಚ್ಚರಿಸುವುದು ಮಹಾಪಾಪ. ಎಚ್ಚರವಾಗುವವರೆಗೆ ಹರಿಯ ಪದಕಮಲಗಳನ್ನು ಧ್ಯಾನಿಸ್ತಾ ಇದ್ದೇನೆ. ಅಚ್ಯುತಾನಂದ ಮಾಧವ
ಅಸಾಧ್ಯ, ಆಶ್ಚರ್ಯ, ಪರಮಾಶ್ಚರ್ಯ, ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲಿ ನೋಡಿದರಲ್ಲಿ ಕಾರ್ಕತ್ತಲ ಎಲ್ಲದ ಬೇರೆ ಏನು ಕಾಣುವುದಿಲ್ಲ. ನೀರ ಮಧ್ಯದಲ್ಲಿ ನಾನೊಬ್ಬರೇ ಇದ್ದೇನೆ. ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ಯಾಕೆ ಬಂದೆ, ಇನ್ನೇನು ಮುಂದೆ ಒಂದು ಅರ್ಥವಾಗುವುದಿಲ್ಲ. ಸಮಸ್ಯೆಗಳು ಹತ್ತು ಹಲವಾರು ಹುಟ್ಟಿಕೊಳ್ತಾ ಇದೆ. ಸಮಸ್ಯೆ ಆಗಿ ಉಳಿಬಾರದು. ಪರಿಹಾರ ಸಿಗಬೇಕು ಅಂತಾದ್ರೆ ಹುಡುಕಾಟ ಮಾಡಬೇಕು. ಕರ್ಮತ್ತೆಂತದ್ದು ತಾಗೋದು ಅಂತ ಗೊತ್ತಾಗೋದಿಲ್ಲ. ನೀನ್ ಯಾಕೆ ತಾಗಿದೆ, ಬೇಕಾಗಿತ್ತು. ಏನು ಬೇಕು? ನನಗೆ ಅಪ್ಪ ಇದ್ದಾರ, ನನಗೆ ಅಮ್ಮ ಇದ್ದಾರ, ಬೇರೆ ಯಾರಿದ್ದಾರೆ, ಸಂಬಂಧಿಕರಿದ್ದಾರ, ಏಯ್! ಬಾಂಧವ ಇದ್ದಾರ, ಯಾರಿದ್ದಾರೆ ಹೇಳು. ಎಷ್ಟು ಪ್ರಶ್ನೆ ಕೇಳುವುದು? ಪ್ರಶ್ನೆ ಇನ್ನೊಟ್ಟು ಎಂತದು? ಈಗ ಕಿಶು ಹಾಕೋದಿಲ್ಲ. ನನಗೆ ಒಂದು ಅರ್ಥ ಆಗ್ಲಿಲ್ಲ, ಅರ್ಥವೇ ಆಗ್ಲಿಲ್ಲ. ಗೊತ್ತೇ ಇಲ್ಲ. ನಿನಗೆ ಅಪ್ಪ ಇಲ್ವಾಗಾದ್ರೆ? ಇಲ್ಲ. ಅಮ್ಮ ಇಲ್ವಾ? ಉಮ್ಮ ಅಪ್ಪ ಅಮ್ಮ ಇಲ್ಲದ ಬೆಪ್ಪ ನಿನಗಿದ್ದಾರ? ಬೆಪ್ಪಗೆ ಕುರಿತು ಮಾಡುವುದಾದ್ರೆ ಇರುತ್ತಬೇಕಲ್ಲ. ನಿನಗಿದ್ದಾರ? ನನಗಿಲ್ಲ ಅಂತ ಹೇಳಿದ್ರು ನಾನು. ಹಾಗಾದ್ರೆ ಇಬ್ಬರ ಪರಿಸ್ಥಿತಿ ಅಷ್ಟೇ. ಒಂದೇ ಆಗಿದೆ. ಹೌದು. ನಮಗದೆಲ್ಲ ಬೇಕಾಗಿಲ್ಲ. ಜಲರಾಶಿಯ ಮೇಲೆ ಒಂದಾಗಿದ್ದೇವೆ. ಮುಂದಕ್ಕೆ ಹಾ. ಸಾಗಬೇಕು ಅಂತ ಇದ್ರೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕು ಅಲ್ವಾ? ಹೌದು. ಜೊತೆ ಇದ್ರೆ ಮಾತ್ರ ಹಾ. ಕತೆ ಹೋಗುವುದು. ಜೊತೆಯಲ್ಲಿ ಜೊತೆಯಲ್ಲಿ ತಮ್ಮ ಅಣ್ಣ, ಅದು ಸಂಬಂಧ ಒಳ್ಳೆಯದಾಯ್ತು ಅಲ್ವಾ? ನಮಗೆ ಅನುಕೂಲವಾಗುವುದಲ್ಲಿ ಏಯ್. ಸಂಬಂಧ ಆಗಬಹುದು. ಆದ್ರೆ ಏನು ಮಾಡುದು ಹೇಳು? ಏನು ಹಸಿವೆ ನಿನಗೆ? ಸಹಿಸುವುದಕ್ಕಾಗುವುದಿಲ್ಲ. ಏಯ್. ಇದರ ಶಮನವಾಗಬೇಕು ಅಂತಾದ್ರೆ ಹಾ. ಏನೋ ಒಂದು ತಿನ್ನಬೇಕು. ನೋಡು ಕಣ್ಣರಳಿಸಿ. ಎಲ್ಲಿಗಂತ ಹೋಗುದು? ತಮ್ಮ ನಿನಗೆ ಹಸಿವಾಗ್ತದೆ? ಬೊಬ್ಬಾಡಿ ಬೇಡ, ಶಕ್ತಿ ಇಲ್ಲ. ನನಗೂ ಹಾಗೆಯೋ. ಆಯ್ತದ್ರಿಗೆ ಉದರದ ಒಳಗಿಂದ ಶಬ್ದ ಕೇಳುವುದು. ಎಂತ ಶಬ್ದ? ಚುರು ಚುರು ಏ ತಮ್ಮ, ಚುರು ಚುರು. ಈಗ ಆರೋಗ್ಯ ಸರಿ ಇಲ್ವ ಅಂತ? ಯಾಕೆ? ಏನೋ ರೋಗ ಇರ್ಬೇಕು. ರೋಗ ನಿನಗೆ, ಮತ್ತೆ ಅದು ಒಳಗಿದ ಶಬ್ದ. ನನಗೆ ಹಸಿವಾಗುವುದು. ಹೊಟ್ಟೆ ಒಳಗಿಂದ ಕೇಳುವುದು. ಹಸಿವಾದ ಶಬ್ದ ಕೇಳ್ತಾರ? ಹೌದಾ? ಆಯ್ತಪ್ಪ. ಹೊಟ್ಟೆ ಚುರುಗುಟ್ಟುತ್ತೈತೆ. ನಿನ್ನ ಕರ್ಮ. ತಿನ್ನುವುದಕ್ಕೇನಿಲ್ವ? ಅದೇ ಹೇಳಿದ್ದು ನಾನು. ಮತ್ತೆ ಏನು ಇಲ್ಲಲ್ಲ ಇಲ್ಲಿ ಅಂತ. ಇಲ್ಲ ಅಂತ ನಾವು ಸುಮ್ಮನೆ ಬಿಡಬಾರ್ದು. ಮತ್ತೇನು ಮಾಡುದ? ನಾವೇ ಏನಾದ್ರೂ ಶೋಧನೆ ಮಾಡಬೇಕು. ಹುಡುಕಬೇಕು. ಹೌದು. ಅಕ್ಕ, ಜಲರಾಶಿಯನ್ನು ಅಡಿ ಮೇಲು ಮಾಡಬೇಕು. ಅಡಿ ಮೇಲು ಮಾಡಿದ್ರೆ ಕೆಳಗಿದ್ದದ್ದು ಮೇಲೆ ಬರ್ತದೆ ಅಲ್ವಾ? ಅದನ್ನು ಹಿಡಿಯಬೇಕು, ತಿನ್ನಬೇಕು. ನೀನು ಆ ಕಡೆಯಿಂದ ಬಾ.
ಹುಡುಕಿದ್ದೇನೆ, ಏನಾದ್ರೂ ಸಿಕ್ಕಿತ್ತ? ಇಡೀ ಹುಡುಕಾಡಿದೆ, ಜಾಲ ಆಡಿದ್ರು ಪ್ರಯೋಜನ ಇಲ್ಲ. ಏನಿಲ್ಲ. ನೀನಲ್ವ ಅಡಿಗೆ ಕೈ ಹಾಕಿ ಮೇಲೆ ಮಾಡ್ಬೇಕು. ಹೌದು, ಸಿಗ್ಲಿಲ್ಲ ಅವನಿಗೆ. ನನಗೆ ಗೊತ್ತೋ ಇಲ್ಲಿ ಏನಿಲ್ಲ ಅಂತ. ತಮ್ಮ ಓ, ಸುಮ್ಮನೆ ಸುಳ್ಳು ಹೇಳ್ಬೇಡ. ಏನು ಇದ್ದದನ್ನು ಹುಡುಕ್ಲಿಕ್ಕೆ ಬರುದ್ರಲ್ಲಿ ನಿನಗೆ ಸಿಕ್ಕಿತ? ಕಂಡೆ. ಏನು ಕಂಡೆ? ತಮ್ಮ ಕಂಡೆ. ಯಾವುದು ಕಂಡೆ? ನೀರಿನಲ್ಲಿ. ಏನನ್ನು ಕಂಡೆ? ಕಮಲವ. ಕಮಲ. ಕಮಲ 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 ನೀರಿನಲ್ಲೇ ಅಲ್ಲದೆ ಮತ್ತೆ ಎಲ್ಲಿ? ತಲೆಯಲ್ಲಿ ಇರ್ತದ. ನಾನು ತಲೆಯಲ್ಲಿ ಹುಟ್ಟು ಹೇಳಿದ ಮತ್ತೆ ನೀರಿನಂತೆ ಹೇಳ್ತು ನಾನು. ಅವೇನೋ ಓಯ್. ಅದರ ಮೇಲೆ ಒಂದು ಪ್ರಾಣಿ. ಕಮಲದ ಮೇಲೆ ಪ್ರಾಣಿ. ಹೌದು. ಈ ಸಲ ಕಮಲ ಮೇಲೆ ಬಂದಿದೆ. ಏಯ್! ತಲೆ ಇರುವುದು ಹಾ, ಗೊತ್ತಾಯ್ತಲ್ಲ? ತಲೆ. ಕಮಲದ ಮೇಲೆ ತಲೆ. ಹಾ. ಹಾ, ತಲೆಯ ಮೇಲೆ ಕಮಲ ಅಲ್ಲ. ಮತ್ತೆ ಗೊತ್ತಾಯ್ತಲ್ಲ? ಹಾ. ಹಾಗಾಗಿ ತಮ್ಮ ಓ, ಹಿಡಿಬೇಕು ಅಂತ ಆಗಿದೆ. ಹೇ, ನಾನೇ ಹೋಗಿ ಹಿಡಿದಿದ್ದೇನೆ. ನೀನು ಒಬ್ಬನ ಹಿಡಿದ್ರೆ ನಿನಗೆ ಆಯ್ತು, ನನಗೆ ಬೇಡ. ನಿನಗೆ ಬೇಕಾ? ಮತ್ತೆ ನೀನ್ ನೋಡ್ಲಿಲ್ಲ ನನಗೆ ತೋರಿಸು. ತೋರಿಸು ಮೇಲೆ ನೋಡುದು. ಹೌದು. ಬಾಯಿಗೆ ಬಾರೋ ಅಲ್ಲಿ ಹೋಗಿ ಹೋಗಿ ಬೇಕಾ ಬೇಕಾ ಸಾಕ ಆಪಲ್ಲ ಅವಳಾಗಿ ಹೋಗ್ಲಿಕ್ಕೆ ಅಪ್ಪಚ್ಚ ಆಯ್ತಲ್ಲಿ. ಅಪ್ಪಚ್ಚಿಯ ಏಯ್, ಯಾಪಚ್ಚ ತವದೆ ನಿನಗೇನು ಕಣ್ಣು ಕಾಣುದಿಲ್ಲ? ಕಣ್ಣು ಕಾಣುವುದಿಲ್ಲ. ಎಂತದು ಮಾಡಿದೆ? ಹಸಿವಾಗುವಾಗ್ಲೇ ಹೇ, ನೀನು ಮಾಡಿದ ತಪ್ಪದು. ಎಲ್ಲಿ ತೆಪ್ಪ ಮಾಡಿ? ಪಿಡಿ ಪಿಡಿ ಹೇಳಿದ ಹೇ, ಹಾಕಿದ ಕೈ ಕೈ ಹಾಕುವಾಗ ನೋಡಿ ಕೈ ಹಾಕು. ಏ ನೋಡುವುದಲ್ಲ ಮತ್ತೆ? ಕೈ ಹಾಕುದೆ. ಸರಿ, ಮುಷ್ಟಿ ಮಾಡಿದೆ ಹೇ. ಸಿಕ್ಕಿತಲ್ಲ. ಹ್ಮ್. ಇನ್ನು ಹೊತ್ತು ಮಾಡಲಿಲ್ಲ. ಹೇ. ಇಳಿಸಿದೆ ಗಂಟಲ್ಲ. ನೀನು ಗಂಟದಲ್ಲಿ ಇಳಿಸಿದು ಹಿಡಿದು ನನ್ನನ್ನು ನೀನು ಬೊಬ್ಬೆ ಹಾಕಿದ ಕಾರಣ ಗೊತ್ತಾಗ ಪ್ರಾಣಿ ತಪ್ಪಿಸಿಕೊಂಡಿದೆ. ಓ ಅಲ್ಲಿ ಹುಡುಕುವ. ಅಯ್ಯಯ್ಯಯ್ಯಯ್ಯೋ! ದುಷ್ಟರಿರುವರು ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾರಲ್ಲ, ಹಸಿವಿನಿಂದ ನನ್ನನ್ನು ನುಗ್ಗುವುದಕ್ಕಾಗಿ ಮುಂದಾಗ್ತಾ ಇದ್ದಾರೆ. ನನಗೆ ಯಾರು ಗತಿ ಇದ್ದಾರೆ? ಅಮ್ಮನೇ ಸರಿ. ಜಗನ್ಮಾತೆ ಜಯ 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 ಮಗನೇ ವಿಧಾನ, ಅಮ್ಮ ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಂತಹ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಅಲ್ಲ. ನಿನ್ನನ್ನು ಅವಲೋಕಿಸಿದೆ ಎಂದಾದರೆ ಕನುವಿದೇತರ ಕಂಪನ, ರಸವಿದೇತರ ಕಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ನನ್ನ ಕಷ್ಟದ ವಿಚಾರವನ್ನು ಏನೆಂದು ಹೇಳಿದ್ದಾನೆ. ಜಲರಾಶಿಯ ಮಧ್ಯದಲ್ಲಿ ಹುಟ್ಟಿಕೊಂಡಂತಹ ದುಷ್ಟರು ನನ್ನನ್ನು ಅಟ್ಟಿಸಿಕೊಂಡು ಬಂದ್ರು. ಮುಂಗುವುದಕ್ಕಾಗಿ ಮನ ಮಾಡ್ತಾ ಇದ್ದಾರೆ. ಕಷ್ಟವಾಯಿತಮ್ಮ. ಈ ಕಷ್ಟದ ವಿಚಾರವನ್ನು ಹರಿಗೆ ಹೇಳೋಣ ಅಂತ ನೋಡಿದ್ರೆ ಗಾಢವಾದ ನಿದ್ರೆಯಲ್ಲಿ ಮಲಗಿಕೊಂಡಿದ್ದ. ಹಾಗೆ ಅಮ್ಮ, ನನ್ನನ್ನು ರಕ್ಷಿಸುವವರು ಕಾಪಾಡುವವರು ಯಾರು ಇಲ್ಲ. ನಿಮ್ಮನ್ನು ಧ್ಯಾನಿಸಿದ ತಾಯಿ ಕಾಪಾಡಬೇಕು, ಕಾಪಾಡು. ಬ್ರಹ್ಮ ಆದಿಮಾಯಂಥ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಯ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ರೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ಒದಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದು ಈ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ಅಲ್ಲಿಯವರೆಗೆ ನಾನೆಲ್ಲಿರಬೇಕಮ್ಮ?
ಶ್ರೀಹರಿಯ ನಾಭಿ ಕಮಲನಾಳದಲ್ಲೆಡೆ ಇರುವಂತ ನಿನಗೆ ಶುಭವಾಗಲಿ. ನೀನೆಂತದು ನೀರಿನಲ್ಲಿ ಹೊಡೆಚಾಡುವುದು? ಹೊರಚಾಡಿದ ಅದು ನಿನ್ನ ಕಣ್ಣಿಗೆ ಏನಾಗಿದೆ? ಮೊಣಕಾಲ ಪರ್ಯಂತರ ಇದ್ದ ಕಾರಣ ಆಯ್ತು. ಏನಾಯ್ತಾ? ಎಲ್ಲಿಯಾದ್ರೂ ಹೆಚ್ಚಿದ್ರೆ ಅಲ್ಲ, ನಮಗೆ ಹೆಚ್ಚಾಗ್ಲಿಕ್ಕಿಲ್ಲ. ನಮಗೆ ಹೆಚ್ಚಾಗುದಿಲ್ಲ. ನಮಗೆ ಎಲ್ಲರಿಗೆ ಇದ್ರೂ ಕೂಡ ಸಾಕುತ್ತಾಗುದಿಲ್ಲ. ನಮ್ಮದು ಇಷ್ಟು ನಮಗೆ ಬೇಕು ಅಂತ ಆಗ್ತದೆ. ನಮ್ಮದು ಎಲ್ಲಿ ಹೋದ್ರು ಹೀಗೆ ಅಲ್ವೇನಾ? ಮತ್ತೆ ಅಮ್ಮ, ಅದು ಬೇರೆ, ಇದು ಬೇರೆ, ಇದು ಬೇರೆ 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 ಅಲ್ಲ. ಆಗದಿಂದ ನನಗೆ ಅದೇ ಆಗುದು. ಹಾಗಾದ್ರೆ ಕೇಳ್ತಾ ಉಂಟು ಬೇರೆ. ಹೌದು. ಸ್ವರ, ಶಬ್ದ. ನಿನ್ನಲ್ಲಿ ಆರು 12 24 ನಾನೆಂತ ಲೆಕ್ಕ ಮಾಡ್ಲಿಕ್ಕೆ 48 ಲೆಕ್ಕ ಮಾಡ್ಲಿಕ್ಕೆ ಬೇರೆ ಜನ. ಹೌದಲ್ಲ? ಅದ್ರ ನಂತರ ಅಂತ ಬೇಕಾದ್ರೆ ಅಲ್ಲಿವರೆಗೆ ಸಾಕು. ನೀರ ಮೇಲೆ ಕುಡಿತಿದ್ದಿ, ನಿನಗೆ ಎದ್ದಲಿಕ್ಕೆ ಆಗುದಿಲ್ಲ. ಯಾಕೆ? ನಾವು ಬರುವಾಗಲಾದ್ರೆ ತುಳಿದೋಗಲ್ವಾ? ಬೇಡ ಬಿಡು. ನಿನಗೆ ಆಧಾರವಾಗಿದ್ದದ್ದು ಒಂದೇ ಒಂದು ಎಲೆ. ನಿನ್ನ ಪ್ರಶ್ನದಡಿಯಲ್ಲಿ ಎಂತದ್ದು? ಅದೇ ಅದೇ ಕಾಣುವುದು ಎಲೆ. ಒಂದು ಸಣ್ಣದು. ಹೌದು. ನಾನು ಇದು ನೋಡಿದ್ದೀನಿ. ಅಲ್ಲಿ ಹಾಕ್ಲಿಕ್ಕೆ ಇರುವುದಲ್ಲ. ಅವನಿಗೊಂದು ಕೊಡು, ನನಗೊಂದು ಕೊಡು. ನಾನು ಎಲೆ ಹಾಕುವವನಾಗೆ ಕಾಣ್ತೇನೆ. ಈಗ ಸಮಯ ಅಷ್ಟಾಯ್ತು. ಹಾಗೆ ಗೊತ್ತಾಯ್ತಲ್ಲ? ಆಮೇಲೆ ನಮ್ಮನ್ನೇ ನೋಡಿದ್ದಿ, ನಕ್ಕಿದೆ. ನಿನ್ನ ನಕ್ಕೆ ಅದೇ ನಕ್ಕೆ ನಗೆಯಾಡಿದೆ. ಇರುವುದಲ್ವೇನೋ? ಅದು ಅಪಹಾಸ್ಯ. ಹಾಸ್ಯವಾದ್ರೆ ಆಕ್ಷೇಪ ಇಲ್ಲ. ನಿಮ್ಗೆ ಅದಕ್ಕೂ ಆಗಲಿಕ್ಕಿಲ್ಲ, ಇದಕ್ಕೂ ಆಗುದಿಲ್ಲ. ನಾನು ಹಾಸ್ಯ ಮಾಡ್ಲಿಕ್ಕಿಲ್ಲ. ಬೇಕು ಅಂತ ಆದ್ರೆ ಮಾಡ್ಬೇಕು, ಚಿಹ್ನೆ ಮಾಡ್ಲಿಲ್ಲ. ಅದೇ ಆಗ್ತಾರೆ. ಗೊತ್ತಾಯ್ತಲ್ಲ? ಅದೆಲ್ಲ ಬರಲಿಕ್ಕೆ ನೀನ್ಯಾ ಕುಡಿತದ್ಯಾ? ಹೇಳು. ನೀನು ಯಾರು ಅಂತ ಪ್ರಶ್ನೆ ಮಾಡ್ತೀಯ, ಅವನೇನು ಹುಡುಕಾಡ್ತಾ ಇದ್ದ. ಏನು ಹುಡುಕುದವ? ಅದು ಒಂದದು, ಅದು ಒಂದು. ಅದು ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಅದು? ಯಾವುದು ಒಂದು ಪ್ರಾಣಿ ಒಂದು. ಅದು ಎದ್ದು ಹೋದಲ್ಲ. ಮತ್ತೆ ನಾವು ಆಗ ಅಲ್ಲಿ ಒಂದು ನೋಡಿದೆ, ಈಗ ಅಲ್ಲಿಲ್ಲ. ಎಲ್ಲಿ ಹೋಯ್ತು? ಅದೇ ಎಲ್ಲಿದ್ದ ನಿನ್ನಲ್ಲಿ ಕೇಳುದು. ನಮ್ಮ ಮುಂದಿನಿಂದ ಬಂದದ್ದು ನೋಡಿದ್ದೇವೆ. ಅದು ಇಲ್ಲಿ ಮುಳುಗಿದ್ದು ನೋಡಿದ್ದೇವೆ.
ಓಹೋ ಈಗ ಅದು ಇದ್ದಲ್ಲಿ ನೀನು ಕಾಣಿಸಿಕೊಂಡೆ. ಮೊದಲು ನೀನು ಇರ್ಲಿಲ್ಲ ಇಲ್ಲಿ, ಈಗ ಅದು ಮುಳುಗುವಾಗ ನಿನಗೆ ಗೊತ್ತು. ಯಾವನೋ ಒಬ್ಬ ಬಂದವ ಮುಳುಗುವುದನ್ನು ನೋಡಿ ನೀವು ಹುಡುಕಾಡು, ಅವನನ್ನು ತೋರು ಅಂತ ಹೇಳ್ತೀರಿ. ಎಲ್ಲೋ ತಪ್ಪಿಸಿಟ್ಟಿರ್ಬೇಕು ಮಗನೇ. ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡಿ ನೀವು ಯಾರು ಅಂತ ಬೇಕೋ ಬೇಡು. ನಮ್ಮ ಬಗ್ಗೆ ಗೊತ್ತಿಲ್ವಾ? ಧೀರ ಯಾರು ಅವ, ನೀನು ಅವನ ಹತ್ರ ಕೇಳು. ನೀನು ಕೇಳಿ ಹೇಳುದಲ್ಲ, ನಾನು ಯಾಕೆ ಹೇಳುದು? ಹೇಳು ಹೇಳು ಏನದು ಹೇಳುದ? ನಾನು ಹೇಳ್ತೇನೆ ಬೇಕಾದ. ಅದೇ ಶೂರ. ನೀನು ಧೀರ ಅವನು ಎಲ್ಲಿ ತೋರುವುದು? ಧೀರರು, ಶೂರರು, ವೀರರು, ಘನ ಗಂಭೀರರು. ನಿಮ್ಮನ್ನು ಕಂಡು ಬಹಳ ಸಂತೋಷ ಆಗಿದೆ. ಅದು ಯಾಕೆ? ದೀರ್ಘವಾಗಿ ಕಾಣುತ್ತಾ ಇರುವಂತಹ ನೀರ ಮೊತ್ತ ಆದಿಯಲ್ಲಿ ಅಂತ್ಯದಲ್ಲಿ ಗೊತ್ತಾಗುವುದಿಲ್ಲ. ಈ ನೀರ ಮೇಲೆ ನಾನು ಒಬ್ಬನೇ ಕುಳಿತಿದ್ದೆ, ಬೇರೆಯವರನ್ನು ಕಾಣದೆ ಹೋದೆ. ಈಗ ನೀವಿರುವರು ಬಂದಿದ್ದೀರಲ್ಲ, ಹಾಗಾಗಿ ಸಂತೋಷ ಆದದ್ದು. ಸಂತೋಷಕ್ಕಾಗಿ ನಾವು ಬಂದದಲ್ಲ, ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಅವನನ್ನು ತೋರು ಅಂತ ಆಡ್ತೀವಿ. ನನಗೆ ಗೊತ್ತಿಲ್ಲ, ಅವನ ಬಗ್ಗೆ ಗೊತ್ತಿಲ್ಲ. ನಿನಗೆ ನಮ್ಮ ಬಗ್ಗೆ ಗೊತ್ತುಂಟ? ನೀವ್ಯಾರು ತಿಳಿದಿಲ್ಲ. ಬೇಡ ಬಿಡು, ನಿನಗೆ ನಿನ್ನ ಬಗ್ಗೆ ಗೊತ್ತುಂಟ? ಅದು ಒಂದು ಚೆನ್ನಾಗಿ ಗೊತ್ತು. ಯಾರು ನೀನು? ಅತ್ತ ಇತ್ತ ಎತ್ತೆತ್ತ ಕಾಣುವಂತಹ ನೀರ ರಾಶಿ ಈ ಜಲಧಿಗೊಡೆ.
ಹೇಳಿದೆಯಲ್ಲ ನಾನು. ಹೌದು. ಹಾ ಆ ಪ್ರಾಣಿಯನ್ನು ತೋರಿಸು ಅಂತ ಹೇಳಿದ್ರೆ ಹಾ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನಾನು ನೋಡ್ಲಿಲ್ಲ. ಮತ್ತೆ ಜಲದಿಗೆ ಒಡೆಯರಾಗುದು ನೋಡ್ಲಿಲ್ಲ ಎನ್ನುವ ಪ್ರಶ್ನೆಯೇ ಬರಬಾರ್ದು. ನೋಡ್ಬೇಕಾಗಿತ್ತು. ಜಲದಿಯ ಒಡೆಯ ಅಂತ ಆದ ಮೇಲೆ ಎಲ್ಲವೂ ಗೊತ್ತಿರ್ಬೇಕು. ಈಗ ನೀನು ನೋಡಿದ್ಯಾ? ಮತ್ತೆ ಅವ ಹೇಗಿದ್ದ? ಅವ ಹೇಗಿದ್ದ? ನಾನು ಒಮ್ಮೆ ನೋಡಿದ್ರೆ ಸಾಕು, ಮತ್ತೆ ಬಿಡುವುದಿಲ್ಲ. ಏನು ಮಾಡ್ತಿ? ಅದಕ್ಕೆ ಲೆಕ್ಕ ಮಾಡಿದ್ದೇನೆ ಏನುಂಟು ಅಂತ. ಏನುಂಟು? 5 ತಲೆ. ನಿನಗೆ ತಲೆ ಇಲ್ಲ. ಯಾರು ಹೇಳಿ? ಲೆಕ್ಕ ಮಾಡಿದ್ಯಾ? ನಮಗೆ ಲೆಕ್ಕ ಮುಖ್ಯ ಎಷ್ಟು ಅಂತ. ಅದು ಒಳ್ಳೆ. ಮತ್ತೆ ಅದಕ್ಕೆ 5. ನಿನಗೆ 4 ಕಡಿಮೆ. ಯಾಕೆ? ಒಂದೇ ಶೀರ ಅಲ್ಲ, ಈ ವ್ಯತ್ಯಾಸ ಯಾಕೆ ಅಂತ. ವ್ಯತ್ಯಾಸ ಬೇಡುವ? ಮತ್ತೆ ವ್ಯತ್ಯಾಸ ಇದ್ರೆ ಗೊತ್ತಾಗುದು. ಅದಕ್ಕೆ 5. ನಮ್ಮನ್ನು ನೋಡುವ ವ್ಯತ್ಯಾಸ ಗೊತ್ತಾಗಲ್ಲ. ಇಲ್ವಾ? ಇದು ಅವನಿಗೆ 5 ತಲೆ. ಹೌದು. ನನಗೆ ಒಂದೇ ತಲೆ. ಆ ಪ್ರಾಣಿಗೆ 2 ಕೈ. ನಿನಗೆ 4 ಕೈ. ನಾನು ಚತುರ್ಭುಜ. ಅದ್ಯಾಕೆ ನಿನಗೆ 2 ಸಾಕಾಗುದಿಲ್ಲ? ನನಗೆ 4 ಇರುವುದೇ ವಿಶೇಷ. ಅದೇ ಕೇಳಿದ್ದು ಯಾಕೆ ಈ ರೀತಿಯ ವ್ಯತ್ಯಾಸ ಅಂತ. ಆ ಪ್ರಾಣಿ ಕಪ್ಪಲ್ಲ ಬಿಳಿಯಾಗಿರುವುದು, ನೀನು ಬಿಳಿಯಲ್ಲ ಕಪ್ಪಾಗಿರುವುದು. ಯಾಕೆ? ಕಪ್ಪಾದ್ರೂ ಎಷ್ಟು ಚಂದ ಚಂದ ಅಂತ ನೀನ್ ಹೇಳುದಲ್ಲ, ನೀನ್ ಹೇಳುದಂತದ್ದು. ಅದನ್ನ ಇನ್ನೊಬ್ರು ಹೇಳ್ಬೇಕು. ಯಾರಾದ್ರೂ ಹೇಳ್ಬೇಕು. ಏನು ಬೇಡ, ಆ ಪ್ರಾಣಿಯನ್ನು ತೋರಿಸು. ನೋಡು. ತೋರಿಸದೆ ಹೋದ್ರೆ ತೋರಿಸದೆ ಅಂದ್ರೆ ಅದರ ವಿಷಯ ಬದಿಗೆ ಬಿಟ್ಟು ಮೊದಲು ನಿನ್ನನ್ನೇ ಏನು ಮಾಡ್ತೀನಿ? ಕೈಯಲ್ಲಿ ಹಿಡಿದು ಮೂಲಂಗುಳ. ಹಾಗೆಲ್ಲ ಗಂಟಲಲ್ಲಿ ಇಳಿಯುವವನವ ನಾನು. ನನ್ನ ಗಂಟಲಲ್ವಾ, ಬಾಯಿಗೆ ಬೆರಳು ಹಾಕಿ ತುರುಕಿಸಿ ಅವುಗಳ ನಡುವೆ ನುಸುಳಿಯೇನು? ಹಿಡ್ಕೊಂಡು ನುಂಗಿಯೇನು? ನುಂಗಿದರೆ ಒಡಲಿನಲ್ಲಿ ವಿಷವಾಗಿ ವಿಷವನ್ನು ಕರಗಿಸಿಯೇನು? ಕರಗುವವನಲ್ಲ ನಾನು. ಏನು ಮಾಡ್ತಿ? ತಲೆಗಳ 5 ಅವನು ಸಹಿತ ಕಲಿಗಳೆಂಬ ನೀವು ಸಹಿತ ಕಾಲು ಹಿಡಿಯಿರಿ. ಅಪ್ಪಚ್ಚಿ. ಅಲ್ಲಿ ಹೋಗು. ಎಲ್ಲಿ? ಅದನ್ನು ನೀನು ತಿನ್ನು. ಇದನ್ನು ನಾನು ಮುಗಿಸ್ತೇನೆ. ಇಲ್ಲಿ ಬರು. ಬಾರಲ್ಲ ನಾನು ಒಂದು ಬಡ್ದದ್ರಲ್ಲೇ ಅಪ್ಪಚ್ಚಿ ಆಗಿದೆ. ಏಯ್, ಓಯ್. ನಿನ್ನ ಏಟು ಮುಖ್ಯವಾದದ್ದಲ್ಲ, ಮತ್ತೆ? ತೋರಿದ್ದು ನಾನು ಹೌದು ಅಲ್ವಾ? ಹೌದು. ಹಾಗಾಗಿ ತಮ್ಮ ಓ. ಇರುವುದು ಒಂದು, ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ನಮ್ಮಲ್ಲಿ ಜಗಳ ಆಗಬಾರ್ದು. ಜಗಳ ಆಗದ ಹಾಗೆ ಸರಿಯಾದ ಪಾಲಾಯಿತು ಅಂತಾದ್ರೆ ಅನುಕೂಲ ಆಗ್ತದೆ. ದೊಡ್ಡವ ನೀನಲ್ವಾ? ರಕ್ತ ಮಾಂಸ ಚರ್ಮ ಇದರಲ್ಲಿ ಇರುವುದು, ಅದೆಲ್ಲ ನನಗೆ ಉಳಿದದ್ದಲ್ಲ ನಿನಗೆ. ಯಾಕೆ ಬೇರೆ ಏನಿಲ್ವ ಅದ್ರಲ್ಲಿ? ಅಲ್ಲಿ ಬೇರೆ ಉಂಟಲ್ಲ, ಎಲುಬು ಮಾತ್ರ ಉಳ್ದದಲ್ಲ. ಜಗಿತ ಕುಳಿತುಕೋ. ನನಗೆ ಬೇಡ. ಬೇಡವಾ? ಪಾಲು ನಾನು ಮಾಡ್ತೇನೆ. ಏನ್ ಮಾಡ್ತೀನಿ? ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ನಿನಗೆ, ಉಳಿದ ಮಧ್ಯ ಸಣ್ಣವನಾದ ನನಗೆ. ಏ ತಮ್ಮ, ನನಗೆ ಅಗತ್ಯವಾಗಿ ಮಧ್ಯ ಬೇಕು. ನನಗೆ ಬೇಕು. ಬೇಕು ಬೇಕು ಬೇಕು. ಬೇಕು. ನಿನಗೆ ಬೇಕು ಅಂತ ಆದ್ರೆ ಹಿಡಿ ಕೈ ಕಾಲು. ಕಾಲು ಹಿಡಿದು ಪರ್ರ ಹರಿದ್ರೆ ಸಿಗುವ ಪ್ರಾಣಿಯಲ್ಲಿ ಇಷ್ಟು ಸಣ್ಣದು ನಮ್ಮ ಹೊಟ್ಟೆಗೆ ಸಾಕು. ಏ ತಮ್ಮ, ಓಯ್. ಸಣ್ಣದು ಅಂತ ನಿರ್ಲಕ್ಷ್ಯವಲ್ಲ. ನೀರಿಗೆ ಬಿದ್ದಿದೆಯೋ 4 ದಿವಸ ಕಳಿ, ದಪ್ಪಗಾಗ್ತದೆ. ದಪ್ಪಗಾದ್ರೆ ಹೊಳಿಯುತ್ತದೆ, ಕೊಳ್ತ್ರೆ ಪರಿಮಳ ಬರ್ತದೆ, ಪರಿಮಳ ಬಂದ್ರೆ ಒಂದಷ್ಟು ಹುಟ್ಟಿಕೊಳ್ತದೆ. ಸರಿ. ಆವಾಗ ಎಷ್ಟಾಯ್ತು? ಹೆಚ್ಚಾಯ್ತು. ಲೆಕ್ಕಾಚಾರದಲ್ಲಿ ಬೇಕಾದಷ್ಟು 4 ದಿವಸ ಇಲ್ಲೇ ಇರುವ. ಬಾ. ಜಯ
ದೀರ್ಘವಾದಂತಹ 5,000 ವರ್ಷಗಳ ಕಾಲದ ಕದನ ಯಾವ ಜಯಾಪಜಯದ ನಿಷ್ಕರ್ಷೆಯೂ ಆಗದೆ ಉಳಿದಾಗ ನಾನು ಅಲ್ಲೇ ಎಲೆಯ ಮೇಲೆ ಹೊರಗಿದೆ ಅಮ್ಮನನ್ನು ಪ್ರಾರ್ಥಿಸಿದೆ. ದಾರಿಯೊಂದನ್ನು ತೋರಿಸಿದ್ದಾಳೆ. ನನ್ನ ಅಂಗಜಾತರಾದ ಅವರು ಈರುವರಿದ್ದಾರೆ. ದೈಹಿಕ ಬಲವಿಂದ ಅಸಾಧ್ಯ, ಶಕ್ತಿಗಿಂತ ಯುಕ್ತಿಯೇ ಮೇಲು. ಬರಲಿ ಬರಲಿ ನೋಡಿ. ನಿಮ್ಮನ್ನು ಹೊಗಳಿದ್ದು ನಾನು. ಕಾರಣ ಉಂಟು. ಏನು ಸಾಮರ್ಥ್ಯ ನಿನ್ನ ತೋಳಿನಲ್ಲಿ, ಏನು ಪರಾಕ್ರಮ ಇವನ ಭುಜಗಳಲ್ಲಿ. ನಿನಗೆ ಈ ಮುಖ ಮಾತ್ರ ನೋಡಿ ಗೊತ್ತು, ನಮ್ಮ ಇನ್ನೊಂದು ಮುಖದ ಪರಿಚಯ ಆಗಲಿಲ್ಲ. ಈ ಪರಾಕ್ರಮವನ್ನು ಕಂಡು ಸಂತೋಷವಾಗಿ ನಿಮಗೆ ಏನಾದ್ರೂ ಪಾರಿತೋಷಕವನ್ನು ಕೊಡಬೇಕು. ಯಾರು ಕೊಡೋದು? ನಾನು ಕೊಡುವುದು. ನಮ್ಮಿಂದ ಬೆಟ್ಟದಿಂದ ಬಿದ್ದವನಲ್ವೇನೋ, ಹೌದಾ? ಎದ್ದು ಬಂದು ಪಾರಿತೋಷಕ ಕೊಡುದು. ಹಾಗೇಕಿಲ್ವಾ? ಸೋತವ ಎದ್ದು ಹೋಗುವುದು. ಕೊಡುವುದು ಯಾರು? ಯಾರು? ಯಾರಾದ್ರೂ ಮೂರನೇವರು ಗೆದ್ದವರಿಗೆ ಕೊಡುವುದು. ಈ ನೀರಿನಲ್ಲಿ ಯಾರಿದ್ದಾರೆ? ಯಾರು ಇಲ್ಲದಿದ್ರೆ ಬೇಡ, ನಾವಿದ್ದೇವೆ. ಗೆದ್ದವರಾದ ನಮ್ಮಲ್ಲಿ ಬೇಕಾದಷ್ಟು ಉಂಟು. ಅದಕ್ಕೆ ನಿನ್ನಲ್ಲಿ ಏನಾದ್ರೂ ಬೇಕು ಅಂತ ಅಲ್ಲ, ನಿನ್ನಲ್ಲಿ ಕಡಿಮೆ ಉಂಟಲ್ಲ, ಕೇಳಿಕೊ, ಕೊಡ್ತೇವೆ. ಈಗ ನಾನು ಕೇಳಿದ್ದನ್ನು ಕೊಡುವವರು ನೀವು. ಹೌದಾ? ಆದರೆ ಕೊಡ್ತೀರಿ ಅನ್ನುವಂತ ವಿಶ್ವಾಸ ಇಲ್ಲ. ವಿಶ್ವಾಸ ಬರ್ಬೇಕಾದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಹೀಗೆ ಕೈ ತಟ್ಟುವುದು ಭಾಷೆ ಕೊಡುವಾಗಲ್ಲ, ಭಾಷಣ ಮಾಡುವಾಗ. ನೀನೆಂತ ಮಾಡಿದ್ದು? ನಾನು ನಿಮಗೆ ಹೇಳಿದ್ದು ಆಗದೆ ಹೇಳಿಕೊಂಡು ಕೊಡಿ, ನನ್ನ ಕರ ತಟ್ಟಿ ಭಾಷೆ ಕೊಡಿ. ಹಾಗೆ ಹೇಳು, ಈಗ ತೆಗ್ದು. ಕೈಯೊಳಗೆ 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 ಬಲು ಸೊಕ್ಕಿರಲು ನಿಮಗೆ ಸೊಗಿಲಿಗಳ ಹೃದಯವೈ ಬರಿ ಮಕ್ಕಳ ನೀಡಿ ನಿಮ್ಮಯ ಇರವ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿರಲು ನಿಮಗೆ ಸಿಕ್ಕಿದಿರಿ. ನನ್ನ ಬಲೆಯೊಳಗೆ ಸಿಕ್ಕಿ ಬಿದ್ದಿದ್ದೀರಿ. ಎಲ್ಲಿ ಬಲೆ? ಮುಷ್ಟಿಯಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ಯಾವ ಮುಷ್ಟಿ? ನೀನು ಅಲ್ಲಿ, ನಾನಿಲ್ಲಿ. ದೈಹಿಕವಾಗಿ ಸಿಕ್ಕಿದ್ದೀರಿ ಅಂತಲ್ಲ, ಮತ್ತೆ ನನ್ನ ಮಾತಿನ ಮೋಡಿಗೆ ಬಲಿಯಾಗಿ ಹುಚ್ಚರಂತೆ ಹುಚ್ಚು ನಿನಗೆ. ಮೂರ್ಖರಂತೆ. ಮೂರ್ಖ ಅಲ್ಲ, ಮೂರ್ಖ ನೀನು, ಮೂರ್ಖ. ನೀನು ಮೂರ್ಖ, ಶತಮೂರ್ಖ. ಎಂತದ ಹಾಗಿದ್ರೆ ದೊಡ್ಡವರು ನೀವು. ಯಾರು? ನೀವು ಈಗ ಮೂರ್ಖರೆಲ್ಲರೂ ನಿನ್ನ ದೊಡ್ಡ ಭಾಷೆಯಲ್ಲಿ ಮೂರ್ಖರ? ಹಾ, ದೊಡ್ಡದೇ. ಹಾ. ಕೊಡ್ತೀರಲ್ಲ, ಕೊಡುವುದೇ. ಕೇಳಿದ್ದನ್ನು ಕೊಡ್ತೀರಿ. ಏಯ್, ಕೊಡುವುದಾದರೆ ನೀವು ನಿಶ್ಚಯ ಪಡೆಯುವ ಭಾಗ್ಯಕ್ಕೆ ಬೇರೆ ಕಾಣೆನು. ಅಡಸಿರಲು ಜಲ 4 ದಿಕ್ಕಿಲಿ ನಿಮ್ಮ ಶಿರಗಳನ್ನೇ.
ಮುಗೀತಲ್ಲ. ಇಲ್ಲಿ ಏನು ಇಲ್ಲಲ್ಲ. ಏನ ಮಾಡಲಿ? ಜ್ಞಾನವ ಕೇಳಿದ, ಜ್ಞಾನತನದಲ್ಲಿ ವಂಚಿಸಿದ, ಸಾನುರಾಗದಿಂದ ಕೊಡದೇ ಇದ್ರೆ ಅಪವಾದ ಬರ್ತದೆ. ಅಂತದಕ್ಕೆ ಅವಕಾಶವನ್ನು ಮಾಡಿ ಕೊಡ ಕೂಡ ಏನ ಮಾಡುವುದು? ಮಾಡುವುದಕ್ಕೆ ಏನಿಲ್ಲ, ಕೊಡುದು ಕೊಡುದು. ಎಂತದು ಕೊಡುವುದು? ಅಲ್ಲೇ ತಲೆ ಕೊಟ್ಟರೆ ಪ್ರಾಣ ಹೋಗುದಿಲ್ವೋ? ನಿನ್ನದು ಉಂಟಲ್ಲ, ಒಂದೇ ಇರುವುದು. ಅವರನ್ನು ಸೇರುವಾಗ ಎಲ್ಲ ಆಗುತ್ತದೆ. ಅವನಲ್ಲಿ ತಲೆ ಇದ್ರೆ ನಮ್ಮ ತಲೆ ಕೇಳ್ತಾನ? ಇನ್ನು ಕಾಲು ಕೇಳ್ಬೋದು, ಕೈ ಕೇಳ್ಬೋದಿತ್ತಲ್ಲ. ಹೊಟ್ಟೆ ಕೇಳ್ಬೋದು, ಯಾವುದೂ ಇಲ್ಲ. ಹೌದೇನಾ? ಅವ ಬುದ್ಧಿವಂತ ಹತ್ತಿರ ಕೊಡ. ನಾವು ಅಡಿಸಣ್ಣ ತಲೆಗೆ ಇಷ್ಟೆಲ್ಲ ಹೋದ್ರೆ ನಾವೇನು ಮಾಡ್ಬೇಕಾದ್ರೆ ಇನ್ನೊಂದು ಅಲ್ವಾ? ಯೋಚನೆ ಮಾಡಬೇಕು. ನಾವು ಬುದ್ಧೇ ಇರುವುದಲ್ಲ, ಹೌದು. ಸ್ವಲ್ಪ ಎಷ್ಟು ಯೋಚನೆ ಮಾಡಬೇಕು. ಈ ಬಂಡೆ ನೋಡ್ಬೇಕು. ಅದಕ್ಕೆ ಇದನ್ನು ಏನೆಲ್ಲ ಉಂಟು ಅಂತ ಅದಕ್ಕೇನು ಗೊತ್ತು? ಅದೆಂತದು? ಇದೆಲ್ಲ ಬೇಕಾ ಬೇಡ? ಬೇಡ. ಕೊಡಿ ಕೊಡಿ ಕೊಡಿಯಲ್ಲ, ಇಡೀ ಕೊಡಿ. ಇದೆಯಾ ಹೀಗೆ? ಇಡೀ ಕೊಡ್ತೇವೆ, ಆದರೆ ಒಂದು ದಹ. ಕೊಡಿ ಅದರ ಕಾಯಿ. ಕಾಣ್ತಾ ಇರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ನಮ್ಮನ್ನು ಸೋಕದ ಹಾಗೆ ಪ್ರಾಣ ತೆಗಿ. ಹೇಗೆ? ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ. ಅಯ್ಯ, ನಾನೇನು ನೀವೇನು ಎನ್ನುವುದನ್ನು ಅರಿಯದೆ ಮಾತನಾಡುತ್ತಿದ್ದೀರಿ. ಇದೋ ಜ್ಞಾನ ದೃಷ್ಟಿಯನ್ನು ಬಿಡಿದ್ದೇನೆ. ವಿಶ್ವ ವಿನೋದ ಜಯ ಜಯ. ಜಯ 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 ಓ ಕ್ಷೀರಾನಂದವ ಶೈಲನಾರಾಯಣ. ನೀರಜದಳ ಲೋಚನಾದಂತಹ ನಿನ್ನ ಸ್ವರೂಪ ಎಲ್ಲದರಲ್ಲಿ ವ್ಯಾಪಿಸುದ್ವಾರ ಚೇತನಾಚೇತನ ಎನ್ನುವಂತಹ ಪ್ರಜ್ಞೆಯನ್ನು ಮೆಟ್ಟಿ ನಿಂತ ನಿನ್ನ ವ್ಯಕ್ತಿತ್ವಕ್ಕೆ ನಾವು ಈ ಕಾಲಕ್ಕೆ ಶರಣು ಬಂದವರಿದ್ದೇವೆ. ಶಕ್ತಿ ತ್ರಯಗಳು ಒಂದೇ ಕಡೆಯಲ್ಲಿ ಕೇಂದ್ರೀಕೃತವಾದಾಗ ನಿನ್ನ ಒಳಗೇನು ಹೊರಗೇನು ಎನ್ನುವುದಕ್ಕಿಂತಲೂ ವಿಶೇಷವಾಗಿ ತಾಮಸ ಗುಣವನ್ನು ಒಳಗಿಟ್ಟುಕೊಳ್ಳದೆ ಕನ್ನಡ ಕಿಂಪಿಸೋದೋಪಾದಿಯಲ್ಲಿ ಹೊರಗಡಗಿದೆ. ಕಲ್ಮಶವು ನೀರಿನಲ್ಲಿ ಕರಗಿ ಹೋಗದೆ ದಿವ್ಯ ದೇಹಧಾರಿಗಳಂತಹ ನಾವುಗಳು ಹುಟ್ಟಿಕೊಂಡಿದ್ದೇವೆ. ಆಕಾರ ಇದೆ, ಬಣ್ಣ ಇದೆ, ಗುಣ ಇದೆ, ಈ ಶಕ್ತಿಯ ಕೊರತೆ ಮಾತ್ರ ಇದೆ. ಕಾಲ್ಕತ್ತಲೆ ಎಲ್ಲಾದರೂ ನೀನು ಕಾಣಿಸಿಕೊಂಡ ಬರಿದ್ದೀಯ. ನಿನ್ನ ವಿಶೇಷವಾದಂತಹ ಕಾಂತಿಯರುಂಟು, ಅದರಲ್ಲಿ ಆಕರ್ಷಣೀಯ ಗುಣವಿರುವುದರಿಂದಾಗಿ ನಿನ್ನನ್ನು ನಕ್ಕಿದವರು ನಾವು. ನಮಗೂ ಬೇಕಾಗಿತ್ತು ಹಿನ್ನೆಲೆ ಏನು ಅಂತ. ಹಿನ್ನೆಲೆ ಇಲ್ಲದೆ ಬದುಕುವಂತಹ ಬದುಕು ಬದುಕಾಗಿರುವುದಿಲ್ಲ. ಅದಕ್ಕಾಗಿಯೇ ಮೇಲ್ವಾಯಿತು ಬಂದವರು ನಾವು. ಈ ಕಾಲಕ್ಕೆ ಎಲ್ಲವನ್ನೂ ಅರ್ಥವಿಸಿಕೊಂಡವರಿದ್ದೇವೆ. ನಾವು ಮಾಡಿದ್ದೆಲ್ಲವೂ ಘೋರತರವಾದ ಅಪರಾಧ. ಜನ್ಮ ಕ್ಷೇತ್ರ ಏನುಂಟು ಅದರ ಬಗ್ಗೆ ವಿಶೇಷವಾದಂತಹ ಒಲವನ್ನು ಹೊಂದಿದರೆ ಮಾತ್ರ ಅದರಲ್ಲಿ ಬೇಕಾದನ್ನು ಪಡೆಯುವುದಕ್ಕಾಗುತ್ತದೆ. ಇರೋದಿಷ್ಟೇ, ಯಾವ ಸಂಪತ್ತು ನಮ್ಮನ್ನು ಕೂಡಿಕೊಂಡಿರುವುದಿಲ್ಲ, ಎಲ್ಲವನ್ನು ಪರಿದುಗೊಳಿಸುತ್ತದೆ. ಹಾಗಾಗಿ ಮರಗಳು ಗೋಡಾಗಿವೆ, ಗಿರವಾಗಿದೆ, ಮಾಡಿದ್ದು ತಪ್ಪಾಗಿದೆ, ಇದನ್ನು ಒಪ್ಪಿಕೊಂಡಿದ್ದೇವೆ, ನಮ್ಮನ್ನು ಒಪ್ಪಿಕೊಳ್ಳಬೇಕು. ಜಯ 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 ಜಯ. ಓ ತಂದೆ, ಮೃತ್ಯುಂಜಯನಿಗೆ ನೀನು ಮಿತ್ರ, ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನೀನಿದ್ದೀಯ. ಜ್ಞಾನ ದೃಷ್ಟಿ ಕೊಟ್ಟಾಗಲೇ ಸಕಲವನ್ನು ತಿಳಿದುಕೊಂಡೆವು. ತಪ್ಪು ಮಾಡಿದ್ದೇವೆ ಸಹಜ, ನಿನ್ನ ಮಕ್ಕಳು ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸಿ ಅದನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ನಮ್ಮನ್ನು ಉದ್ಧರಿಸುತ್ತಂತೆ. ಭಯ ಕರುಣಿದು ಭಯವನು ದಯೆಯರಿಗೆ ಮೋದಿರದ ಕಾಂತಿಯ ನಿನಗ ಮಧು ಎಂದೆನುದಾಗ ಮತದೇ ಕಡೆನ ಗಂಗಜನಾದ ನೀನೇ ಕೈನ ಬಲಿನುತ್ತಲೆಯ ಮುದದೇವು ನಿಮ್ಮಿಷ್ಟದಂತೆ ನಡೆದುವೆನೆಂದಾಗ ಮಕ್ಕಳೇ, ನಿಮ್ಮ ಬಗ್ಗೆ ಪೂರ್ಣ ಅರಿವಾದ ಬಳಿಕ ಹಿಂದಿನಂತೆ ನನ್ನಲ್ಲೇ ಐಕ್ಯರಾಗಿ
ಎನ್ನುವಂತಹ ನಿಮ್ಮ ನಿರ್ಧಾರ ಪರಿಪೂರ್ಣ ಜ್ಞಾನದ ಸಂಕೇತ. ಈ ಹೊತ್ತಿನಲ್ಲಿ ನೀವು ನಿಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸಬೇಕೆಂಬ ಬೇಡಿಕೆಯನ್ನಿಟ್ಟಿದ್ದೀರಿ. ಉಳಿಬೇಕು ಅಂತಾದ್ರೆ ಹೆಸರಾಗಬೇಕು. ಮೃದು ಮಧುರ ಮಧುರೆಯ ಕಾಂತಿಯನ್ನು ಹೊಂದಿರುವ ನೀನೇ ಮಧು, ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನು ಕೈಟಭ. ಮಧು ಕೈಟಭರೇ, ನಿಮ್ಮನ್ನು ಕೊಂದು ನಿಮ್ಮ ದೇಹದ ಮೇಧಸ್ಸಿನಿಂದ ಉದ್ಭವಿಸುವಂತಹ ಮೇಧಸ್ಸನ್ನು ಜಲದಿಯಲ್ಲಿ ಸೇರಿಸುತ್ತೇನೆ. ಅದರಿಂದ ಕರ್ಮ ಭೂಮಿಯನ್ನು ಸೃಷ್ಟಿಸುತ್ತೇನೆ. ಅದಕ್ಕೆ ಮೇದಿನಿ ಎನ್ನುವುದಾಗಿ ಹೆಸರನ್ನಿಡುತ್ತೇನೆ. ಈ ಹೊತ್ತಿನಲ್ಲಿ ಎಲ್ಲಿಯವರೆಗೆ ಕರ್ಮಭೂಮಿ ಇರುತ್ತದೋ ಮೇದಿನಿ ಎಂಬ ಅದರ ಹೆಸರಿರುತ್ತದೆ. ಅದು ಮಧು ಕೈಟಭರ ಮೇಧಸ್ಸಿನಿಂದ ಸೃಷ್ಟಿಯಾದ್ದು ಎಂಬ ಕಾರಣಕ್ಕಾಗಿ ನಿಮ್ಮ ಹೆಸರು ಉಳಿಯುತ್ತದೆ. ನಿಮ್ಮ ಇಚ್ಛೆಯಂತೆಯೇ ನೀರಿಲ್ಲದಲ್ಲಿ ವಧಿಸುವುದಕ್ಕಾಗಿ ನನ್ನ ಜಂಗೆಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ.